ಸ್ವಾಗತ. ನಾನು ಪ್ರೀತಿ ಹಡಪದ್. ಇದೀಗ ಹೆಡ್ಲೈನ್ಸ್. ಎಟಿಎಂ ಕಳ್ಳತನ ಹಾಗೂ ಸಿಬ್ಬಂದಿ ಕೊಲೆ ಪ್ರಕರಣ 16 ಪ್ರಕರಣಗಳಲ್ಲಿ ಬೇಕಾಗಿದ್ದ ಆರೋಪಿಗಳ ಬಂಧನ. ಆರೋಪಿಗಳ ಭಯಾನಕ ಸತ್ಯ ಬಿಚ್ಚಿಟ್ಟ ಪೊಲೀಸರು. ಉತ್ತರಾಖಂಡ ಸರ್ಕಾರದ ವಿರುದ್ಧ ಸಂಸದ ಸಾಗರ್ ಖಂಡ್ರೆ ಕಿಡಿ. ಮಲ್ಲಿಕಾರ್ಜುನ್ ಖರ್ಗೆಗೆ ಅಪಮಾನ ಮಾಡಿದ ಆರೋಪ. ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ. ಬೀದರ್ ಜಿಲ್ಲಾದ್ಯಂತ ನಾಗರ ಪಂಚಮಿ ಸಂಭ್ರಮ. ವಿವಿಧೆಡೆಗಳಲ್ಲಿ ಹಾಲೆರೆದು ಹಬ್ಬದ ಆಚರಣೆ. ಸಾಯಿನಗರದ ಮನೆಯಲ್ಲೂ ಹುತ್ತಕ್ಕೆ ಹಾಲೆರೆದ ಭಕ್ತರು. ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿ ಹತ್ಯೆ ಹಾಗೂ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 17 ರಾಜ್ಯಗಳಲ್ಲಿ ತನಿಖೆ ನಡೆಸಿದ ಪೊಲೀಸರು 16 ಪ್ರಕರಣಗಳಲ್ಲಿ ಬೇಕಾಗಿದ್ದ ಪ್ರಮುಖ ಆರೋಪಿಗಳಾದ ಅಲೋಕ್ ಮತ್ತು ಅಮನ್ ಕುಮಾರ್ ಸೇರಿದಂತೆ ಒಟ್ಟು 6 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಪ್ರದೀಪ್ ಗಂಟಿ ತಿಳಿಸಿದ್ದಾರೆ. ಎಸ್ಬಿಐ ಬ್ಯಾಂಕ್ ಎದುರು ಎಟಿಎಂ ಕಡೆ ಒಂದು ಡೆಕಾಟಿ ಕಮ್ ಮರ್ಡರ್ ಕೇಸು ದಾಖಲೆ ಆಗಿದೆ. ಸುಮಾರು ಮಾರ್ನಿಂಗ್ 10:30ಗೆ ಇಬ್ಬರು ಅಪರಿಚಿತರು ಹೆಲ್ಮೆಟ್ ಹಾಕೊಂಡು ಬಂದು ಅಲ್ಲೇ ಇದ್ದ ಒಂದು ಎಟಿಎಂ ವ್ಯಾನ್ ಮೇಲೆ ಹಲ್ಲೆ ಮಾಡಿ, ಅಲ್ಲಿದ್ದ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಹಲ್ಲೆ ಮಾಡಿ ಕ್ಯಾಶ್ ತುಂಬುತ್ತಿರುವ ಸಂದರ್ಭದಲ್ಲಿ ಡಬ್ಬಿಯನ್ನು ಕಸ್ಕೊಂಡು ಒಬ್ಬರನ್ನ ಫ್ಯಾಟಲ್ಲಿ ಇಂಜೂರಿ ಮಾಡಿ ಇನ್ನೊಬ್ಬರಿಗೆ 307 ಇಂಜುರಿ ಆಗಿಬಿಟ್ಟು ಅಲ್ಲಿಂದ ಒಟ್ಟು 83 lakhs ತುಂಬಿದ್ದ ಒಂದು ಡಬ್ಬಿಯನ್ನು ತಗೊಂಡು ಬೈಕ್ ಮೇಲೆ ಪರಾರಿಯಾಗಿದ್ದ ಒಂದು ಕೇಸ್ ನಮ್ಮಲ್ಲಿ ದಾಖಲೆ ಆಗಿದೆ ಲಾಸ್ಟ್ ಇಯರ್. ಬಟ್ ಹೈದರಾಬಾದಲ್ಲಿ ಬಿಟ್ಟಿದ್ದ ಒಂದು ಬೈಕ್ ಆಧಾರಿತವಾಗಿ ಆ ಬೈಕ್ ನಮ್ಮ ಘಟನೆಯಲ್ಲಿ ಯೂಸ್ ಮಾಡಿದ ಬೈಕ್ ಕೂಡ ಒಂದೇ ಅಂತ ಪತ್ತೆ ಹಚ್ಚಿ ನಾವು ಈ ಬೈಕ್ ಮೂಲಗಳನ್ನು ತಿಳ್ಕೊಂಡಿದ್ದಾಗ 4 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ ನಿಹಾಲ್ ಅಲಿಯಾಸ್ ಚಮನ್, ಈಗ A2 ಆಗಿರುವ ಅಮ್ಮನ ಸ್ವಂತ ತಮ್ಮ ಆಗಿದ್ದಾರೆ. ಅದೇ ರೀತಿ ಅವರ ತಾಯಿ ಬೇಬಿ ಇವರು ಆರೋಪಿಗಳು ತಪ್ಪಿಸಿಕೊಂಡು ಕೃತ್ಯ ನಡೆದ ನಂತರ ತಪ್ಪಿಸಿಕೊಂಡು ಹೋದ ಮೇಲೆ ಇವರಿಗೆ ಒಂದು ಹೈಡಿಂಗ್ ಪ್ಲೇಸ್ ಕೊಟ್ಟಿರ್ತಾರೆ. ಆ್ಯಂಡ್ ಶಿ ವಾಸ್ ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ. ಇಲ್ಲಿಂದ ಕದ್ದುಕೊಂಡು ಹೋಗಿದ್ದ ದುಡ್ಡನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಅಣ್ಣ ಪ್ಲಸ್ ಇನ್ನೊಬ್ಬನು ಅದೇ ಊರಿಗೆ ಫತೇಪುರ್ ಫುಲ್ವಾಲಿ ಅನ್ನುವ ಒಂದು ಊರಿಗೆ ಸೇರಿದ್ದ ಇನ್ನೊಬ್ಬ ಆರೋಪಿ ರಾಜೀವ್ ಶರ್ಮಾ. 4 ಜನ ದಸ್ತಗಿರಿ ಮಾಡಿದ್ದೇವೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 80 ವರ್ಷಗಳಾದರೂ ಇನ್ನೂ ಅಸ್ಪೃಶ್ಯತೆ ಜಾರಿಯಲ್ಲಿರುವುದು ಬೇಸರದ ಸಂಗತಿ ಅಂತ ಸಂಸದ ಸಾಗರ್ ಖಂಡ್ರೆ ಹೇಳಿದ್ದಾರೆ. ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅಪಮಾನಿಸಿರುವ ಘಟನೆಯನ್ನು ಕಾಂಗ್ರೆಸ್ ಜಿಲ್ಲಾ ಘಟಕ ಖಂಡಿಸಿದೆ. ದಲಿತ ಸಮುದಾಯಕ್ಕೆ ಸೇರಿದ ಖರ್ಗೆಯವರು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲು ಹೋಗಿದ್ದ ಹಲ್ದ್ವಾನಿಯ ರಾಮ್ಲೀಲಾ ಮೈದಾನದಲ್ಲಿ ಶುದ್ಧೀಕರಣ ಹೋಮ ಮಾಡಿರುವುದು ಅಕ್ಷಮ್ಯ ಅಪರಾಧ ಎಂದು ಅವರು ಹೇಳಿದ್ದಾರೆ. ಅಂಬೇಡ್ಕರ್ ಅವರು ಸಮಾನತೆಯ ಸಂವಿಧಾನ ಕಲ್ಪಿಸಿದ್ದಾರೆ, ಆದರೆ ಬಿಜೆಪಿ ಹಾಗೂ ಆರ್ಎಸ್ಎಸ್ನವರು ಸಂವಿಧಾನದ ಬದಲು ಮನುಸ್ಮೃತಿಯನ್ನು ಜಾರಿಗೊಳಿಸಲು ಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮತ್ತು ಖರ್ಗೆ ಅವರನ್ನು ಅಪಮಾನಿಸಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು, ನೈತಿಕ ಹೊಣೆ ಹೊತ್ತು ಉತ್ತರಾಖಂಡದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯಪಾಲರಿಗೆ ಕೂಡಲೇ ಅವರನ್ನು ಬಂಧಿಸಬೇಕು, ಕೂಡಲೇ ಅವರ ಮೇಲೆ ಕಠಿಣ ಶಿಕ್ಷೆ ಮಾಡುವಂತ ಕೆಲಸ ಆಗಬೇಕು. ಇವತ್ತಿನ ದಿವಸ मल्लिकार्जुन खड़गे जी उनकी जो ये लोग इंसल्ट किए हैं वहाँ पे जगह उसको साफ करने के लिए उनका जो मानवादी. ಇನ್ನು ಬೀದರ್ ಜಿಲ್ಲೆಯಾದ್ಯಂತ ನಾಗರ ಪಂಚಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೈಲೂರು ರಸ್ತೆಯ ಸಾಯಿನಗರದ ಮನೆಯಲ್ಲಿರುವ ಹುತ್ತಕ್ಕೆ ಊರಿನವರು ಪೂಜೆ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಶೋಭಾ ಬಸವರಾಜ್, 51 ವರ್ಷಗಳಿಂದ ಮನೆಯಲ್ಲಿಯೇ ಹುತ್ತಕ್ಕೆ ಪೂಜೆ ಮಾಡಲಾಗ್ತಿದೆ. ಜೋಡಿ ಹಾವುಗಳಿಗೆ ಹಾಲು ಕುಡಿಸಿದ ಇತಿಹಾಸ ಇಲ್ಲಿದೆ ಎಂದರು. ಶೋಭಾ ಬಸವರಾಜ್ ಶೀಲ್ವಂತ ನಮ್ಮ ಮನ್ಯಾಗ ಮೊದಲೇ ನಡೆದು ನಮ್ಮ ಅತ್ತಿ ನಮ್ಮ ಮಾಮ ಇದ್ದಾಗಿ ನಡೆದು 51 ವರ್ಷ ಆಯಿತು. ನಮ್ಮ ಅತ್ತಿಯವರು ಕಾಲಿನಿಂದ ಬಂದನ
ನಮ್ಮ ಅತ್ತೆಯವ್ರು ಮೊದಲು ಅಡುಗೆ ಮಾಡ್ತಾಯಿದ್ರು ಒಲೆ ಒಳಗೆ ಬಂದನ. ಒಲೆ ಒಳಗೆ ಅಲ್ಲಿ ಮಣ್ಣೆಲ್ಲ ಒಲೆ ಸಾರ್ಲತ್ರ ಮಣ್ಣು ಕೆದರ್ಲತ್ರ ಪೂರ ಎಲ್ಲ ಹುತ್ತೇರ್ಲತ್ತಿತ್ತಂತ. ಹುತ್ತೇರ್ಲತ್ರ ದಿನ ನಮ್ಮ ಅತ್ತೆ ದಿನ ಸಾಫ್ ಮಾಡಬೇಕು, ಮತ್ತು ಮರುದಿನ ಮುಂಜಾನೆ ಮತ್ತೆ ಏರಬೇಕು, ಮತ್ತು ಕೆದರ್ಬೇಕು, ಮತ್ತು ಇದು ಮಾಡಬೇಕು. ದಿನ 8 ದಿವಸ ಹಿಂಗೆ ಹೋದ್ಮೇಲೆ ಯಾಕೋ ನಮ್ಮ ಅತ್ತೆಯವ್ರಿಗೆ ಆರಾಮಿರಲಿಲ್ಲ ಅಂತ. ಆರಾಮಿರಲ್ಲೋಣ ಯಾಕೋ ಹಿಂಗಾಗ್ಯದಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರಂತ. ಕರ್ಕೊಂಡು ಹೋದ್ರೆ ಅಲ್ಲಿ ಡಾಕ್ಟ್ರಿಗೆ ಗುಳಿಗೆ ಇದನ್ನೆಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಮನೆಗೆ ಕರ್ಕೊಂಡು ಬಂದ್ರೆ ಭೀ ಮತ್ತು ಮರುದಿನ ಮತ್ತೆ ಸ್ಟಾರ್ಟ್ ಆಗ್ಯದಂತ. ಯಾಕೋ ಹಿಂಗಾಗ್ಲತ್ತದ, ಈಗ ಹಿಂಗೆ 4-5 ದಿವಸ ಆಯ್ತು ಹಿಂಗೆ ಆಗ್ಲತ್ತದಂತೇಳಿ ನಮ್ಮ ಮಾಮನವರು ಬೇರೆ ಕಡೆ ಯಾರಿಗಾರು ಗುರುಗಳ ಬಳಿ ತೋರ್ಸ್ರು. ನಿಮ್ಗಾಗ ಅವ ಬಂದನ, ಯಾಕೆ ಹಂಗೆ ಮಾಡ್ಲತ್ತೀರಿ ನೀವು? ಅವನಾಗಣ್ಣ ಭಾಳ ಸೌರಾಷ್ಟ್ರ ಸೋಮನಾಥನವ, ಬೇರೆ ಕಡೆಯಿಂದ ಭೀ ಎಲ್ಲ ಭಾಳ ಭಯಂಕರನವ, ಜಾಗ ಚಲೋ ಅದ, ಪವಿತ್ರ ಅದ ಅಂತ ಬಂದನ. ಅವ್ನಿಗೆ ಏನಂತನ ಕೇಳಿದು ಮಾಡಿರಿ, ನೀವು ಹೇಳಿದಂಗೆ ಮಾಡಿರಿ ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ, ಹಂಗೆ ಮಾಡ್ತೀವಿ ಅಂತಂದ್ರೆ ಪರ್ಸದ ಹಚ್ಚರಂತ. ಅವತ್ತು ಕೈ ನಯ್ಯೋದು ಕಾಲು ಅವೆಲ್ಲ ಹೆಂಗಿದ್ದು ಸೀದಾ ಅದು ಅಂತ. ಆಗೋಣ ನಮ್ಮ ಅತ್ತೆಯವ್ರು ಏನಂದ್ರೆ ನಾ ಅಂಜಲಾರ್ದೇ ಮಾಡ್ತೀನಿ, ಅಂಜಲ್ಲ ಏನಿಲ್ಲ ಅಂದ್ರಂತ ಕುಲ್ಲ ಬಿಟ್ಟು ಕೊಟ್ರಂತ. ಅಂಜದಿದ್ರೆ ಅರ್ಗಲ್ ಹಾಕ್ರಿ, ಪೂಜೆ ಮಾಡಿ ಹಾಲಿಡ್ರಿ ಅಂದಿರಂತ. ನಂಗೇನು ಅಂಜಿಕಿಲ್ಲಪ್ಪ, ನಾ ಏನು ಅಂಜಲ್ಲ ಏನಿಲ್ಲ ಅಂದ್ರಂತ. ಆಗೋತ್ತಿನ ಹಿಡ್ದು ಕುಲ್ಲ ಬಿಟ್ರ. ನನ್ನ ಹೆಸರು ಬೇಬಾವತಿ ಮಲ್ಲಿಕಾರ್ಜುನ್ ಬೋಧೆ ಅಂತ. ನಾವು ಈ ಕಡೆ ವಿದ್ಯಾನಗರದಾಗ ಇದ್ದೇವ್ರಿ ಮೊದಲು. ಈಗ ಬಂದು ಒಂದು 5 ವರ್ಷ ಆಯ್ತು. ಇಲ್ಲಿ ಕಂಟಿನ್ಯೂ ಬಂದಿನ ಹಿಡಿದು ಭಜನೆಗೆ ದೇವರಿಗೆಲ್ಲ ಬರ್ತೇವೆ. ಒಂದು ವರ್ಷ ನಮಗೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ನಮ್ಮ ಮನೆಗೆ ಬಂದಿತ್ತು ರೀ. ನೆವದಿ ಮಾಡೋರು ಇವತ್ತು ನಾಳೆ ನಂಗೆ ಹೆಂಗೆ ದಿನಗಳು ನಡೆದೆವು. ಶ್ರಾವಣದಾಗ 1 ತಿಂಗಳು ಭಜನೆ ಇರ್ತವೆ, ಒಂದಿನ ಪ್ರಸಾದ ಇಟ್ಕೋತೇವೆ ರೀ. ನಾಳೆ ಹಿಂಗೆ 2-3 ದಿವಸ ಆಗೈತೆ ಮಾಡ್ಯಾರ ಅಂದ್ರೆ ಮಾಡಿಲ್ಲೇ ಬಂದು ಮತ್ತು ಮರುದಿನ ನಾವು ಪ್ರಸಾದ ಮಾಡ್ದೇವೆ ರೀ, ಇಟ್ಕೊಂಡೇವು ಬರ್ತೇವೆ. ನಮ್ಗೆ 4 ಮಂದಿ ಹೆಣ್ಮಕ್ಳು ಇರ. ನಮ್ಮ 5ನೇ ಒಂದು ಮಗ ಹುಟ್ಲಿ, ಇಲ್ಲಿ ಬೆಳ್ಳಿ ತೊಟ್ಟಲು ಕಟ್ತೇವೆ ಅಂತ ತಂದಿದ್ದೇವೆ ರೀ. ಬೆಳ್ಳಿ ತೊಟ್ಟಲು ಕಟ್ಟೇನಿ ರೀ. ಗುಜರಾತಿ ಪಟೇಲ್ ಸಮಾಜದ ವತಿಯಿಂದಲೂ ನಾಗರ ಪಂಚಮಿ ಹಬ್ಬ ಆಚರಿಸಲಾಯಿತು. ಜನವಾಡ ರಸ್ತೆಯ ಹನುಮಾನ್ ಮಂದಿರದ ಪಕ್ಕದಲ್ಲಿರುವ ನಾಗದೇವತೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಹಬ್ಬದ ಪ್ರಯುಕ್ತ ಮಹಾಪ್ರಸಾದ ವಿತರಿಸಲಾಯಿತು. ಸುಮಾರು 1200ಕ್ಕೂ ಅಧಿಕ ಸಾರ್ವಜನಿಕರು ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. मेरा नाम भूमि पटेल है और आज नाग पंचमी के सबको हार्दिक शुभकामनाएं। आज हमने इधर आपने पीछे देखा भगवान का मंदिर हमने अच्छा बनाया है। हमने 3 साल से हम इधर भगवान की सेवा कर रहे हैं, हर साल करते हैं। आज सुबह इधर अभिषेक सब हो गया है, अब यहाँ पे भंडारा भी चालू है और हम उसमें सेवा में खीर रखते हैं, पुलाव है और छाछ है, दही है, सभी है। 3 साल से कर रहे हैं और आगे भी करते रहेंगे, ऐसी मेरी इच्छा है। और मैं भगवान के पास प्रार्थना करती हूँ कि भगवान इस साल सब बारिश वगैरह अच्छा हो जाए और सभी अच्छे स्वस्थ रहे। नाम नरेश पटेल। प्रति अनुसार इस साल भी हम नाग बापा का सेवा कर रहे और भंडारे का आयोजन करें। बहुत भक्त प्रसाद लेने को आ रहे और हमारा निवेदन है कि ज़्यादा से ज़्यादा लोग आए और ये भक्ति कायम रखें। हम हर साल 1200-1300 लोगों को प्रसाद करते। अगले साल हमारा टारगेट और भी ज़्यादा है, जितना ज़्यादा भक्तजन आए उतना अच्छा है। जय गोगा बापा, जय श्री राम। ಇನ್ನು ಜಿಲ್ಲೆಯಲ್ಲಿರುವ 300 ವರ್ಷ ಹಳೆಯ ನಾಗಮಣಿ ದೇವಸ್ಥಾನದಲ್ಲಿ ನಾಗರ ಪಂಚಮಿ ಆಚರಣೆ ಮಾಡಲಾಯಿತು. ಜಯಪ್ರಕಾಶ್ ಕಾಲೋನಿಯ ನಾಗಮಣಿ ದೇವಸ್ಥಾನದಲ್ಲಿ ರವಿಸ್ವಾಮಿ ಅಭಿಮಾನಿ ಬಳಗದವರಿಂದ ಪೂಜೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಭಕ್ತಾದಿಗಳು ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮದಿಂದ ನಾಗದೇವರಿಗೆ ಹಾಲೆರೆಯುವ ಕಾರ್ಯಕ್ರಮ ನೆರವೇರಿತು. ಬೀದರ್ ನಗರದ ಶರಣ ಉದ್ಯಾನದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಬಸವ ಪೂಜೆ ಹಾಗೂ ಶಟಸ್ಥಲ ಧ್ವಜಾರೋಹಣದೊಂದಿಗೆ ಶ್ರಾವಣ ಪ್ರವಚನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಡಾಕ್ಟರ್ ಅಕ್ಕ ಗಂಗಾಂಬಿಕಾ ಅವರು ನಡೆಸಿಕೊಡುತ್ತಿರುವ 1 ತಿಂಗಳ ಶಿವಯೋಗಿ ಸಿದ್ದರಾಮೇಶ್ವರ ಚರಿತೆ ಪಾರಾಯಣ ಪ್ರವಚನದಲ್ಲಿ ಪ್ರತಿದಿನ 100 ಬಸವ ಭಕ್ತರು ಭಾಗವಹಿಸುತ್ತಿದ್ದಾರೆ.
1,96,000 ಮಹಾನುಭಾವಿ ನಿಜ ಶರಣರು ನಮ್ಮ ಜೊತೆ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಅನಿಸ್ತದಿಲ್ಲ ನಿಮ್ಗೆ? ಅನಿಸ್ತದಿಲ್ಲ? ಅನಿಸ್ತದ? ಅಕ್ಕ ಮಹಾದೇವಿ ತಾಯಿ ಹೇಳ್ರಿ, ಎಲ್ಲೆಲ್ಲಿ ಶರಣಗಣ ಸೇರರೋ ಅಲ್ಲೆಲ್ಲ ಶರಣರೆಲ್ಲ ಚೆರೆಸ್ತಾ ಇರ್ತಾರೆ. ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ನೋಡುವ ಕಣ್ಣು ಬೇಕು, ಅದು ಆನಂದಿಸುವ ಮನಸ್ಸು ಬೇಕಾಗ್ತಾ ಇದೆ. ಅದಕ್ಕೆ ಅಂತ ಒಂದು ನಮ್ಮ ಜೊತೆ ಶಿವಯೋಗಿ ಸಿದ್ದರಾಮರ ಪಾವನ ಪವಿತ್ರ ಒಂದು ಪುಣ್ಯ ಪ್ರಸಾದದಾಯಕ ಆಕಾಶ ಸದೃಶ ವಿಶಾಲ ಸಪ್ತ ಸಮುದ್ರ ವಿಸ್ತಾರವಾಗಿರ್ತಕ್ಕಂಥ ಹಿಮಗಿರಿಯ ಉತ್ತುಂಗ ಶಿಖರದಿಂದ ಅದು ಖಳಖಳ ಅಂತ ಆವಾಜ ಬರ್ತದೆ ನೋಡಿ ನೀರಿನ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಬೆಳಕುಣಿ ಚೌಧರಿ ಗ್ರಾಮದ ಮಾದಿಗ ಸಮುದಾಯ ಭವನದ ಓಣಿಯಲ್ಲಿ ಲೋಕಶಾಹೀರ್ ಸಾಹಿತ್ಯ ರತ್ನ ಶ್ರೀ ಅಣ್ಣಾಭಾವು ಸಾಠೆ ಅವರ 101ನೇ ಜಯಂತಿಯನ್ನು ಆಚರಿಸಲಾಯಿತು. ಮುಖಂಡರಾದ ರಮೇಶ್ ಮಾಳಕೆ ಸಾಠೆ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು.